ಶಿವಾಯ. ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ನಿಮ್ಮ ಆತ್ಮ ಹಳೆಯದ ಅಥವಾ ಹೊಸದ. ಓಕೆ, ಇಲ್ಲಿ ಒಂದು 10 ಚಿಹ್ನೆಗಳನ್ನು ನಾನು ಹೇಳ್ತೀನಿ, 10 ಗುಣಗಳನ್ನು ನಾನು ಹೇಳ್ಕೊಡ್ತೀನಿ. ನಿಮ್ಮ ಆತ್ಮ ಹಳೆಯದಾಗಿದ್ದರೆ ಈ 10 ಗುಣಗಳು ನಿಮ್ಮ ಹತ್ರ ಇರುತ್ತೆ. ಮೊದಲನೇದಾಗಿ, ಹಳೆಯ ಆತ್ಮ ಇದ್ದವರು ಒಂಟಿಯಾಗಿರೋದನ್ನು ಇಷ್ಟಪಡ್ತಾರೆ. ಓಕೆ, ಇನ್ನು ನೆಕ್ಸ್ಟು, ಅವ್ರ ಹತ್ರ ವಯಸ್ಸಿಗಿಂತ ಬುದ್ಧಿ ಜಾಸ್ತಿ ಇರುತ್ತೆ. ಅಂದರೆ ಚಿಕ್ಕ ವಯಸ್ಸಲ್ಲೇ ಜಾಸ್ತಿ ಬುದ್ಧಿ ಉಳ್ಳವರಾಗಿರ್ತಾರೆ. ಇನ್ನು ನೆಕ್ಸ್ಟು, ಅವರು ಮೃದು ಮನಸ್ಸು. ಇವು ಗಂಡಸರೇ ಆಗಿರಲಿ ಹೆಂಗಸರೇ ಆಗಿರಲಿ, ಚಿಕ್ಕ ಚಿಕ್ಕ ವಿಷಯಕ್ಕೆ ದುಃಖ ಆಗುತ್ತೆ, ಅಳ್ತಾರೆ. ಓಕೆ, ಅಳ್ತಾರೆ. ಇವಾಗ ಕೆಲವರು ಗಂಡಸರು ಅಳೋದೇ ಇಲ್ಲ ಅಂತ ಹೇಳ್ತಾರಲ್ಲ, ಹಾಗಲ್ಲ. ಹಳೆಯ ಆತ್ಮ ಆಗಿದ್ದರೆ ಗಂಡಸು ಮಕ್ಕಳು ಕೂಡ ಇವಾಗ ಮನೇಲಿ ಏನಾದರೂ ಆದರೆ ಅವ್ರ ಅಕ್ಕಂದ್ರು ಬೇರೆ ಮನೆಗೆ ಕೊಟ್ಟಾಗ ಹೋಗ್ತಾರೆ, ಅಥವಾ ಹೆಣ್ಣು ಕರಳು ಅಂತ ಹೇಳ್ತಾರೆ ಅವ್ರಿಗೆ. ಓಕೆ, ಆ ಥರ ಗಂಡಸರು ಕೂಡ ಕಣ್ಣಲ್ಲಿ ನೀರು ಬರುತ್ತೆ, ಅಳ್ತಾರೆ. ಓಕೆ, ಮೃದು ಮನಸ್ಸಿನವ್ರು ಆಗಿರ್ತಾರೆ. ಇನ್ನು ನೆಕ್ಸ್ಟು, ಇವರು ಡೀಪ್ ಥಿಂಕರ್, ಆಳವಾಗಿ ಯೋಚನೆ ಮಾಡೋರಾಗಿರ್ತಾರೆ. ಓಕೆ, ಯಾವುದೇ ಒಂದು ವಿಷಯನ ಅವರು ಆಳವಾಗಿ ವಿಚಾರ ಮಾಡ್ತಾರೆ. ಇನ್ನು 5ನೇ ಶೈನ್ ಗುಣ ಯಾವುದಂದರೆ, ಇವರು ಗುಣಪಡಿಸುವ ಒಂದು ಶಕ್ತಿನ ಕ್ಯಾರಿ ಮಾಡ್ಕೊಂಡು ಬಂದಿರ್ತಾರೆ. ಹೀಲರ್ ಅಂತಲೇ ಹೇಳ್ಬೋದು. ಮಾತಲ್ಲೇ ಆಗಲಿ ಹೀಲ್ ಮಾಡ್ತಾರೆ. ಯಾರಿಗಾದರೂ ಇವಾಗ ನಾವು ತುಂಬ ದುಃಖದಲ್ಲಿರ್ತೀವಿ, ಯಾರ್ದೋ ಒಂದು ಮಾತು ನಮಗೆ ಮನಸ್ಸಿಗೆ ತಾಗುತ್ತೆ, ಇದು ಕರೆಕ್ಟು ಅಂತ ನಮ್ಮ ಮನಸ್ಸು, ನಮ್ಮ ಆತ್ಮ ಒಂದು ಹಗುರ ಆಗುತ್ತೆ. ಆ ಥರ ಮಾತಲ್ಲೇ ಕೂಡ ಗುಣ ಮಾಡೋ ಒಂದು ಶಕ್ತಿನ ಅವರು ಕ್ಯಾರಿ ಮಾಡ್ಕೊಂಡೇ ಬಂದಿರ್ತಾರೆ. ಓಕೆ, ಆರೈಕೆ ಮಾಡೋದಾಗಲಿ, ಹೀಲಿಂಗ್ ಗುಣಪಡಿಸುವ ಒಂದು ಶಕ್ತಿನ ಅವರು ಜೊತೆಲೇ ತೊಗೊಂಡು ಬಂದಿರ್ತಾರೆ. ಇನ್ನು ನೆಕ್ಸ್ಟು, ಸದ್ಗುಣಶೀಲರು. ಓಕೆ, ಎಲ್ಲ ಗುಣವುಳ್ಳವರು ಅಂತಲೇ ಹೇಳ್ಬೋದು. ಸದ್ಗುಣಶೀಲರಾಗಿರ್ತಾರೆ, ಮೃದು ಮನಸ್ಸಿನವರಾಗಿರ್ತಾರೆ. ಯಾರು? ಹಳೆಯ ಆತ್ಮ. ಓಕೆ, ಇನ್ನು ನೆಕ್ಸ್ಟು 7ನೇದು, ಜನರನ್ನು ರೀಡ್ ಮಾಡೋ ಶಕ್ತಿ ಅವ್ರ ಹತ್ರ ಇರುತ್ತೆ. ಜನರನ್ನು ರೀಡ್ ಮಾಡೋ ಶಕ್ತಿ ಅಂದರೆ ಗೊತ್ತಾಯ್ತಲ್ವ? ಇವಾಗ ಒಂದು ಯಾವುದೇ ಒಬ್ಬ ವ್ಯಕ್ತಿ ಬಂದರೆ, ಈ ವ್ಯಕ್ತಿ ಹಿಂಗೇ ಇದ್ದಾನೆ, ಈ ವ್ಯಕ್ತಿ ಇದೇ ಥರ ಇದ್ದಾನೆ ಅಂತ ನಾವು ಹೇಳ್ತೀವಿ. ಅವ್ರ ಮುಖ ನೋಡಿದ ತಕ್ಷಣ ಹೇಳ್ತೀವಿ. ಆ ಥರ ಜನರನ್ನು ರೀಡ್ ಮಾಡೋ ಶಕ್ತಿ ಫಸ್ಟೇ ಅವ್ರು ತೊಗೊಂಡು ಬಂದಿರ್ತಾರೆ. ಯಾರು? ಹಳೆಯ ಆತ್ಮ ಇದ್ದವರು. ಓಕೆ, ಇನ್ನು ನೆಕ್ಸ್ಟ್ 8ನೇದು, ಇವರು ಆಡಂಬರ ಇರಲ್ಲ, ಸರಳವಾದ ವಿಷಯಗಳನ್ನು ಮೆಚ್ಕೋತಾರೆ. ಸಿಂಪಲ್ ಆಗಿರೋ ವಿಷಯಗಳನ್ನು ಅವರು ಮೆಚ್ತಾರೆ ಅಂತ ಹೇಳ್ಬೋದು. ಸರಳವಾಗಿ ಇರ್ತಾರೆ. ಓಕೆ, ಅಂದರೆ ಕಾಂಪ್ರಮೈಸ್ ಆಗ್ತಾರೆ. ಯಾವುದೇ ಒಂದು ವಿಷಯಕ್ಕೂ ಅವರು ಸರಿ, ಆಯಿತು, ಈ ಥರ ಮಾಡೋಣ, ಸರಿ, ಓಕೆ. ಆಡಂಬರ ಇಲ್ಲ, ಅದು ಯಾಕೆ, ಅದನ್ನು ಮಾಡಲೇಬೇಕು, ಈ ಥರ ಮಾಡಲೇಬೇಕು, ಆ ಥರ ಇಲ್ಲ. ಒಪ್ಕೊಂಬಿಡೋ ಶಕ್ತಿ ಅವ್ರ ಹತ್ರ ಇರುತ್ತೆ. ಓಕೆ, ಇನ್ನು ನೆಕ್ಸ್ಟ್ 9ನೇದು, ಇವರು ಸ್ಪಿರಿಚುವಲ್ ಆಗಿರ್ತಾರೆ, ಆಧ್ಯಾತ್ಮಿಕರಾಗಿರ್ತಾರೆ. ಇನ್ನು ನೆಕ್ಸ್ಟ್ 10ನೇದು, ಆಧ್ಯಾತ್ಮಿಕರು ಅಂದರೆ ಗೊತ್ತಲ್ವ ನಿಮಗೆ? ಓಕೆ, ನಾನು ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ, ಅದರ ಅರ್ಥ ಎಲ್ಲ ಬಿಡಿಸಿ ಹೇಳ್ತಾ ಇಲ್ಲ. ಇನ್ನು 10ನೇದು, ಇವರು ಸಹಾನುಭೂತಿಗಳಾಗಿರ್ತಾರೆ, ಸೂಕ್ಷ್ಮವಾಗಿರ್ತಾರೆ. ಇವರ ಮನಸ್ಸು ಒಂಥರ ಮೃದು ಮನಸ್ಸು, ಸೆನ್ಸಿಟಿವಿಟಿ ಅಂತ ಹೇಳ್ತಾರಲ್ಲ, ಆ ಥರ ಇವರು ಇರ್ತಾರೆ. ಇವರಿಗೆ ಇನ್ನೊಂದು ಗುಣ ಅಂದರೆ, ಇವರಿಗೆ ಸೌಂಡ್ ಬರಲ್ಲ, ಶಬ್ದ ಬರಲ್ಲ. ಕ್ರೌಡ್ಸ್, ಜನಗಳ ಗುಂಪು, ಕ್ರೌಡ್ಸ್, ಸೌಂಡ್ಸ್, ಓಕೆ, ಈ ಥರ ಇವರಿಗೆ ಬರಲ್ಲ. ಇವೆಲ್ಲ ಹಳೆಯ ಆತ್ಮದ ಗುಣಗಳು. ಓಕೆ, ನೀವು ಯಾರು ಅಂತ ಇದನ್ನು ನೋಡಿ ತಿಳ್ಕೊಬೋದು, ನೀವು ಹಳೆಯ ಆತ್ಮನ ಅಥವಾ ಹೊಸ ಆತ್ಮನ. ಆಮೇಲೆ ಹೊಸ ಆತ್ಮ, ಇವಾಗೇನು ಹೇಳಿದ್ದೀನಲ್ಲ, ಇದರೆಲ್ಲ ಅಪೋಸಿಟ್ ಇರುತ್ತೆ. ಓಕೆ, ಒಂಟಿಯಾಗಿರೋದು ಅದಕ್ಕೆ ಇಷ್ಟ ಇರಲ್ಲ, ಎಲ್ಲರ ಜೊತೆ ಬೆರಿಬೇಕು. ಒಂಟಿಯಾಗಿದ್ರೇ ಭಯ ಪಡುತ್ತೆ ಅದು.
ಹೊಸ ಆತ್ಮ. ಓಕೆ, ಅದು ಎಲ್ಲರ ಜೊತೆ ಹಿಂದೆ ಸ್ವಲ್ಪ ಬಾಡಿಗಾರ್ಡ್ಸ್ ಇಟ್ಕೊಂಡು ಬರ್ತಾರೆ. ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಎಲ್ಲರ ಜೊತೆ ಇರಬೇಕು. ಅದಕ್ಕೆ ಒಂಟಿಯಾಗಿ ಇರೋದು ಅದಕ್ಕೆ ಇಷ್ಟ ಇರಲ್ಲ. ಇನ್ನು ನೆಕ್ಸ್ಟು ಇವಾಗ ಹೇಗೆ ವಯಸ್ಸು ಹೆಚ್ಚಿಗಾದರೂ ಕೂಡ ಬುದ್ಧಿ ಕಡಿಮೆ ಇರುತ್ತೆ ಇವ್ರ ಹತ್ರ, ಹೊಸ ಆತ್ಮ ಹತ್ರ. ಹಳೆ ಆತ್ಮ ಹತ್ರ ಚಿಕ್ಕ ವಯಸ್ಸಲ್ಲೇ ಬುದ್ಧಿ ಜಾಸ್ತಿ ಇರುತ್ತಲ್ಲ, ಈ ಹೊಸ ಆತ್ಮ ಹತ್ರ ಆಗಲ್ಲ. ದೊಡ್ಡವರಾದ್ರೂ ವಯಸ್ಸು ಕಮ್ಮಿನೇ ಇರುತ್ತೆ, ಅದು ಹೊಸ ಆತ್ಮ ಇರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಅದಕ್ಕೆ ಎಲ್ಲನೂ ಅದಕ್ಕೆ ಜಾಸ್ತಿ ಆಡಂಬರ ಇಷ್ಟ ಆಗುತ್ತೆ. ಜನ ಹೇಗೆ ಅಂತ ತಿಳ್ಕೊಳ್ಳೋ ಶಕ್ತಿ ಇದ್ರ ಹತ್ರ ಇರಲ್ಲ. ಆಮೇಲೆ ಇನ್ನೊಂದು, ಅದು ಹೊಸ ಆತ್ಮ ಯಾರಾದರೂ ಡೆತ್ ಆದರೆ ಅದರ ಅಂತ್ಯ ಸಂಸ್ಕಾರಕ್ಕೆ ಹೋಗ್ತಾರೆ. ಹೊಸ ಆತ್ಮ ಇರೋರು, ತಿಳ್ಕೊಳ್ಳದೇ ಇರೋ ಆತ್ಮ ಇರುತ್ತಲ್ಲ, ಜಾಸ್ತಿ ಗಮಂಡು ಇರೋ ಆತ್ಮ ಅಂತಲೂ ಹೇಳ್ಬೋದು. ಅದು ಹೋಗ್ತಾರೆ ಅಂತ ಆತ್ಮ ಉಳ್ಳೋರು ಎಲ್ಲಿ ಹೋಗ್ತಾರೆ, ಲಾಸ್ಟ್ ಯಾರ್ದೋ ಒಂದು ಅಂತ್ಯ ಸಂಸ್ಕಾರಕ್ಕೆ ಹೋಗ್ತಾರೆ, ಅಂತ್ಯ ಸಂಸ್ಕಾರನ ಮಾಡ್ತಾರೆ, ಮಾಡಿ ಮನೆಗೆ ಬರ್ತಾರೆ. ಅವ್ರು ಅನ್ಕೋತಾರೆ ಬೇರೆಯವ್ರು ಸಾಯ್ತಾರೆ, ನಾನು ಸಾಯೋದಿಲ್ಲ ಅಂತ ಅನ್ಕೋತಾರೆ. ಓಕೆ, ಬೇರೆಯವ್ರಿಗೆ ಸಾವಿದೆ, ನನಗೆ ಯಾವತ್ತೂ ಸಾವಿಲ್ಲ ಅಂತ ಭಾವಿಸ್ತಾರೆ ಹೊಸ ಆತ್ಮಗಳು. ಅವ್ರಿಗೆ ಅಷ್ಟೊಂದು ತಿಳುವಳಿಕೆ ಇರಲ್ಲ. ಇದೆಲ್ಲವನ್ನು ದಾಟಿ ಬಂದಿರುತ್ತೆ ಯಾವುದು, ಹಳೆ ಆತ್ಮ. ಹಳೆ ಆತ್ಮಕ್ಕೆಲ್ಲ ಗೊತ್ತಿರುತ್ತೆ, ಸಾಯೋದಕ್ಕೂ ಭಯಪಡಲ್ಲ. ಸರಿ, ನಂದು ಒಂದಿನ ಈ ಥರನೇ ಸಾಯಬೇಕು, ನಂದು ಲೈನ್ ಬರುತ್ತೆ, ಅದೆಲ್ಲ ಗೊತ್ತಿರುತ್ತೆ ಹಳೆ ಆತ್ಮಕ್ಕೆ. ಬಟ್ ಹೊಸ ಆತ್ಮಕ್ಕೆ ನಾನು ಇಲ್ಲೇ ಜೀವನ ಮಾಡೋಕ್ಕೆ ಬಂದಿದ್ದೀನಿ, ಭೂಮಿ ಮೇಲೆ ಮೋಹ, ಮಾಯೆ, ಆಸೆ, ಸಿಟ್ಟು, ದುರಹಂಕಾರ ಇದೆಲ್ಲನೂ ಕಟ್ಕೊಂಡಿರುತ್ತೆ, ಜೊತೆಲೇ ಇರುತ್ತೆ ಹೊಸ ಆತ್ಮಕ್ಕೆ. ಹೊಸ ಆತ್ಮ ಹಳೆ ಆತ್ಮ ಆಗಬೇಕಾದ್ರೆ ಇನ್ನೂ ಎಷ್ಟು ಜನ್ಮ ಎತ್ತಬೇಕೋ ಗೊತ್ತಿಲ್ಲ, ಇನ್ನೂ ಜಾಸ್ತಿ ಜನ್ಮ ಎತ್ತಿ ಅದು ಹಳೆ ಆತ್ಮ ಆಗುತ್ತೆ. ಓಕೆ, ಸರಿ, ಗೊತ್ತಾಯ್ತಲ್ವ? ಇದಿಷ್ಟು ಹಳೆ ಮತ್ತು ಹೊಸ ಆತ್ಮಗಳಲ್ಲಿರೋ ಗುಣಗಳು. ಓಕೆ, ಇವಾಗ ನೀವು ನೋಡ್ಕೊಳ್ಳಿ, ನಿಮ್ಮ ಮನೇಲಿ ಜನಗಳು ಹಳೆ ಆತ್ಮನ, ಹೊಸ ಆತ್ಮನ, ಅಥವಾ ನೀವು ಹಳೆ ಆತ್ಮನ, ಹೊಸ ಆತ್ಮನ ಅಂತ ತಿಳ್ಕೊಬೋದು ಅಲ್ವಾ? ಸರಿ, ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ, ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.